ಹಾಯ್ ಎಲ್ರಿಗೂ ವೆಲ್ಕಮ್ ಟು ರಾಮ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಕ್ಯೂಸ್ ಮತ್ತು ಕ್ಯೂಬ್ ರೂಟ್ಸ್ ನೋಡಿದ್ವಿ. ಇವತ್ತು ನಾವು ಸೆಟ್ ಥಿಯರಿ ನೋಡೋಣ. ಅದರಲ್ಲಿ ಫಸ್ಟ್ ಸೆಟ್ ಅಂದರೆ ಏನಪ್ಪ ಅಂತಂದರೆ, ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಅಂದರೆ ಸೆಟ್ ಅಂದರೆ ಏನಪ್ಪ ಅಂತಂದರೆ ಒಂದು ಕಲೆಕ್ಷನ್. ಯಾವ ಕಲೆಕ್ಷನ್ಸ್ ಅಂದರೆ ಒಂದು ಡಿಫೈನ್ಡ್ ಆಗಿರೋ ಆಬ್ಜೆಕ್ಟ್ಸ್ನ ಕಲೆಕ್ಷನ್ನ ನಾವು ಸೆಟ್ ಅಂತ ಕರಿತೀವಿ. ಸೆಟ್ನಲ್ಲಿ ನಾವು 2 ಟೈಪ್ಸ್ ನೋಡ್ಕೊತ ಬರ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂದರೆ ಏನಪ್ಪ ಅಂತಂದರೆ, ನಾವು ಇದರಲ್ಲಿ ಕಾಮ ಮತ್ತು ಬ್ರ್ಯಾಕೆಟ್ನ ಯೂಸ್ ಮಾಡ್ತೀವಿ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ. ಫಸ್ಟ್ ಆಫ್ ಆಲ್ ಇಲ್ಲಿ ಎ ಇಸ್ ಈಕ್ವಲ್ ಟು 0, 1, 2, 3, 4 ಈ ರೀತಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಇದನ್ನೇ ಸೇಮ್ ಇನ್ನೊಂದು ರೀತಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಅಂತಂದರೆ, ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಸೆಟ್ ಬಿಲ್ಡರ್ ಫಾರ್ಮ್. ಈ ಸೆಟ್ ಬಿಲ್ಡರ್ ಫಾರ್ಮನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ, ಇದನ್ನೇ ಎ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್, ಇದನ್ನು ನಾವು ಸಚ್ ದಟ್ ಅಂತೀವಿ ಸೆಟ್ಸಲ್ಲಿ. ಎಕ್ಸ್ ಬಿಲಾಂಗ್ಸ್ ಟು ಓಲ್ ನಂಬರ್ ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ 5. ಓಲ್ ನಂಬರ್ ಅಂತಂದರೆ ಎಲ್ಲ ನಂಬರ್ಸ್ ಬರುತ್ತೆ. ಲೆಸ್ ದ್ಯಾನ್ 5 ಅಪ್ಪ ಅಂತಂದರೆ 0, 1, 2, 3, 4 ಈ ರೀತಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಅದೇ ರೀತಿ ಈ ರೀತಿ 0, 1, 2 ಈ ರೀತಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಇದು ಟೈಪ್ಸ್ ಆಫ್ ಸೆಟ್ ರೆಪ್ರೆಸೆಂಟೇಷನ್ ಅಂತ ಆಗುತ್ತೆ. ನೆಕ್ಸ್ಟು ಟೈಪ್ಸ್ ಆಫ್ ಸೆಟ್ಸ್ನ ನೋಡ್ಕೊತ ಹೋಗೋಣ. ಟೈಪ್ಸ್ ಆಫ್ ಸೆಟ್ಸ್ ಬಂದುಬಿಟ್ಟು ಟೋಟಲ್ ಆಗಿ 8 ಟೈಪ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಟೈಪ್ ಯಾವುದಪ್ಪ ಅಂತಂದರೆ ನಲ್ ಸೆಟ್. ನಲ್ ಸೆಟ್ ಅಂತಂದರೆ ಈ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸು ಇರಲ್ಲ. ನೋ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಈಸ್ ಕಾಲ್ಡ್ ನಲ್ ಸೆಟ್ ಅಂತ ನಾವು ಕರಿತೀವಿ. ಇದನ್ನು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದರೆ, ಎ ನಲ್ ಸೆಟ್ ಈಸ್ ಡಿನೋಟೆಡ್ ಬೈ 5 ಆರ್ ಎಂಟಿ ಬ್ರ್ಯಾಕೆಟ್. ಈ ರೀತಿ ನಾವು ನಲ್ ಸೆಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ ಯಾವುದಪ್ಪ ಅಂತಂದರೆ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ಟಪ್ಪ ಅಂತಂದರೆ ಈ ಸೆಟ್ಟಲ್ಲಿ ಓನ್ಲಿ 1 ಎಲಿಮೆಂಟ್ ಇರುತ್ತೆ. ಓನ್ಲಿ 1 ಎಲಿಮೆಂಟ್ ಇದ್ದರೆ ಅದನ್ನು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 1 ಈ ರೀತಿ ಅದು ಇರ್ಬೋದು. ಅಥವಾ ಇನ್ನೊಂದು ತೋರಿಸೋದಾದರೆ ಎ ಆಫ್ ಎ 1, 4, 5. ಸೊ ಇದು ಸಿಂಗಲ್ಟನ್, ಇದು ಸಿಂಗಲ್ ಎಲಿಮೆಂಟ್ ಆಗುತ್ತೆ. ಇದು ಒಂದು ಬ್ರ್ಯಾಕೆಟಲ್ಲಿ, ಅದು ಸಬ್ ಬ್ರ್ಯಾಕೆಟಲ್ಲಿ ಇರೋ ಒಂದು ಎಲಿಮೆಂಟ್ನ ನಾವು ಸಿಂಗಲ್ ಎಲಿಮೆಂಟ್ ಅಂತ ಕರಿತೀವಿ. ಇಲ್ಲಿ 3 ಇದ್ರೂ ಕೂಡ ಇಲ್ಲಿ ಸಪ್ರೇಟ್ ಮಾಡಿಲ್ಲ, ಇವೆಲ್ಲವನ್ನು ಒಂದೇ ಬ್ರ್ಯಾಕೆಟಲ್ಲಿ ಬರೆದಿರೋದ್ರಿಂದ ಇದನ್ನು ಸಿಂಗಲ್ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ಸಿಂಗಲ್ಟನ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದುಬಿಟ್ಟು ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂತಂದರೆ ಹ್ಯಾವಿಂಗ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಒಂದು ಸ್ಪೆಸಿಫಿಕ್ ನಂಬರ್ ಇರ್ತವೆ, ಎಲಿಮೆಂಟ್ಸ್ ಎಷ್ಟಿರ್ತವೆ ಅಂತ. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 5 ಎಲಿಮೆಂಟ್ಸ್ ಅಂತ ಕೊಟ್ಟಾಗ 0, 1, 2, 3, 4 ಸೊ 5 ಎಲಿಮೆಂಟ್ಸ್ಗೆ ಕ್ಲೋಸ್ ಆಗುತ್ತೆ ಬ್ರ್ಯಾಕೆಟ್. ಸೊ ಹ್ಯಾವಿಂಗ್ ಫೈನೈಟ್ ನಂಬರ್ ಆಫ್ ಸೆಟ್ಸ್ ಈಸ್ ಕಾಲ್ಡ್ ಫೈನೈಟ್ ಸೆಟ್. ನೆಕ್ಸ್ಟ್ ಬಂದುಬಿಟ್ಟು ಇನ್ಫೈನೈಟ್ ಸೆಟ್ ಅಂತ ಅಂದರೆ ಹ್ಯಾವಿಂಗ್ ಇನ್ಫೈನೈಟ್ ನಂಬರ್ಸ್ ಅಂತಂದರೆ ಈ ನಂಬರ್ಸ್ ಕಂಟಿನ್ಯೂ ಆಗ್ತಾನೇ ಇರ್ತವೆ, ಎಲ್ಲೂ ಸ್ಟಾಪ್ ಇರಲ್ಲ ಇದಕ್ಕೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ 1, 2, 3, 4 ಅಪ್ ಟು ಇನ್ಫೈನೈಟ್ ನಂಬರ್ಗಳು ಇರುತ್ತೆ. ಅಂದರೆ ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಇಷ್ಟೇ ನಂಬರ್ಸರು ಇರುತ್ತೆ ಅಂತ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಈಕ್ವಲ್ ಸೆಟ್. ಈಕ್ವಲ್ ಸೆಟ್ ಅಂತಂದರೆ ಈಕ್ವಲ್ ಸೆಟ್ಟಪ್ಪ ಅಂತಂದರೆ 2 ಫೈನೈಟ್ ಸೆಟ್ಸ್ ಆರ್ ಸೆಡ್ ಟು ಬಿ ಈಕ್ವಲ್ ಇಫ್ ದೇರ್ ಕೋಆರ್ಡಿನೇಟ್ಸ್ ಆರ್ ಈಕ್ವಲ್ ಅಂತಂದರೆ ಒಂದೆರಡು ಸೆಟ್ಟಿನ ಕೋಆರ್ಡಿನೇಟ್ಸ್ ಈಕ್ವಲ್ ಇದ್ದರೆ ಅದನ್ನು ಈಕ್ವಲ್ ಸೆಟ್ ಅಂತೀವಿ. ಎಕ್ಸಾಂಪಲ್ ನೋಡೋದಾದರೆ ಇವಾಗ ಎ ಈಸ್ ಈಕ್ವಲ್ಸ್ ಟು 5, 3, 7, 8 ಅಂತ ಅಂದರೆ, ನೆಕ್ಸ್ಟ್ ಇನ್ನೊಂದು ಸೆಟ್ ಬಂದುಬಿಟ್ಟು ಬಿ ಈಸ್ ಈಕ್ವಲ್ ಟು
7, 8, 9, 10. ಇಲ್ಲಿ ನಂಬರ್ಸ್ ಚೇಂಜ್ ಇರ್ಬೋದು, ಬಟ್ ಇವೆರಡರ ಕೋಆರ್ಡಿನೇಟ್ಸಿನ ಯಾವ ಸೇಮ್ ಇದ್ದಾವೆ. ಸೊ ನಂಬರ್ ಆಫ್ ಕೋಆರ್ಡಿನೇಟ್ಸ್ ಈಕ್ವಲ್ ಇತ್ತು ಅಂತಂದರೆ ಅದನ್ನು ಈಕ್ವಲ್ ಸೆಟ್ ಅಂತ ಕರಿತೀವಿ ನಾವು. ಸಾರಿ ಇದು ಈಕ್ವಲ್ ಅಲ್ಲ, ಈಕ್ವಿವ್ಯಾಲೆಂಟ್ ಸೆಟ್. ಈಕ್ವಿವ್ಯಾಲೆಂಟ್ ಸೆಟ್ ಅಂತಂದರೆ ಎರಡು ಸೆಟ್ ಕೋಆರ್ಡಿನೇಟ್ಸ್ ಸೇಮ್ ಇದ್ದರೆ ಅದನ್ನು ಈಕ್ವಿವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ ನಾವು. ಈಗ ಬರುತ್ತೆ ಈಕ್ವಲ್ ಸೆಟ್ ಅಂತಂದರೆ. ಈಕ್ವಲ್ ಸೆಟ್ ಅಂತಂದರೆ ಏನಪ್ಪ ಅಂತಂದರೆ ಹ್ಯಾವಿಂಗ್ ಸೇಮ್ ಎಲಿಮೆಂಟ್ ಇನ್ ಬೋತ್ ದ ಸೆಟ್ಸ್ ಅಂತಂದರೆ ಒಂದು ಸೆಟ್ಟಲ್ಲಿ ಸೇಮ್ ನಂಬರ್ ಇರಬೇಕು. ಯಾವ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಎ ಸೆಟ್ ತಗೊಂಡಾಗ 0, 1, 2 ತಗೊಂಡ್ರೆ ಅದೇ ರೀತಿ ಬಿ ಸೆಟ್ ತಗೊಂಡಾಗ 1, 0, 2 ಆದರೂ ಇರ್ಬೋದು, ಆರ್ 2, 1, 0 ಆದರೂ ಇರ್ಬೋದು. ಬಟ್ ಎಕ್ಸಾಕ್ಟ್ಲಿ ಸೇಮ್ ನಂಬರ್ ಇರಬೇಕು ಇಲ್ಲಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು 7th ಒನ್ ಸಬ್ಸೆಟ್ನ ನಾವು ಈ ರೀತಿ ಡಿನೋಟ್ ಮಾಡ್ತೀವಿ. ಈ ರೀತಿ ಡಿನೋಟ್ ಮಾಡ್ತೀವಿ ಸಬ್ಸೆಟ್ ಅಂತಂದರೆ ಏನಂದರೆ ಒಂದು ಸೆಟ್ ಎ ಆ್ಯಂಡ್ ಸೆಟ್ ಬಿ, ಇವೆರಡರ ಎಲಿಮೆಂಟ್ಸು ಎ ಸಬ್ಸೆಟ್ಟು ಬಿ ಅಂತಂದರೆ ಎನಲ್ಲಿರೋ ಪ್ರತಿ ಎಲಿಮೆಂಟ್ಸು ಬಿನಲ್ಲಿರ್ತವೆ. ಅದೇ ರೀತಿ ಬಿ ಸಬ್ಸೆಟ್ಟು ಎ ಅಂತಂದರೆ ಬಿನಲ್ಲಿರೋ ಪ್ರತಿ ಎಲಿಮೆಂಟ್ಸು ಎನಲ್ಲಿರ್ತವೆ. ಸೊ ಇವಾಗ ಎಕ್ಸಾಂಪಲ್ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ಸ್ ಟು 1, 2, 3 ಆದರೆ ಬಿ ಈಸ್ ಈಕ್ವಲ್ಸ್ ಟು 1, 2, 3, 4 ಆದರೆ ಇವಾಗ ಇಲ್ಲಿ ಎ ಸಬ್ಸೆಟ್ಟು ಬಿ ಆಗುತ್ತೆ. ಯಾಕಂದರೆ ಇದರೆಲ್ಲ ಪ್ರತಿ ಎಲಿಮೆಂಟ್ಸ್ ಇದರಲ್ಲಿದ್ದಾವೆ. ಅದಕ್ಕೆ ನಾವು ಈ ರೀತಿ ಸಬ್ಸೆಟ್ ಮಾಡ್ತೀವಿ. ಆರ್ ಇಲ್ಲೇನಾದರೂ ಬಿ ಈಸ್ ಈಕ್ವಲ್ ಟು 2, 3 ಈ ಥರ ಇದ್ದಿದ್ರೆ ನಾವು ಬಿ ಸಬ್ಸೆಟ್ಟು ಎ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿರೋ ಪ್ರತಿ ಎಲಿಮೆಂಟ್ಸ್ ಇದರಲ್ಲಿರ್ತವೆ. ಸೊ ನೆಕ್ಸ್ಟ್ ಟೈಪ್ ನೋಡೋದಾದರೆ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಪವರ್ ಸೆಟ್ ಅಂತಂದರೆ ಏನಂದರೆ ಪವರ್ ಸೆಟ್ ಅಂತಂದರೆ ದ ಕಲೆಕ್ಷನ್ ಆಫ್ ಆಲ್ ದ ಸಬ್ಸೆಟ್ಸ್ ಆಫ್ ಎ ಸೆಟ್ ಎ ಅಂತಂದರೆ ಈ ಸೆಟ್ ಎನ ಸಬ್ಸೆಟ್ಸ್ ಯಾವ ಬರ್ತೋ ಅವೆಲ್ಲವೂ ಕಲೆಕ್ಷನ್ನ ನಾವು ಪವರ್ ಸೆಟ್ ಅಂತ ಕರಿತೀವಿ. ಇದು ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದರೆ ಪಿ ಆಫ್ ಎ ಅಂತ ಡಿನೋಟ್ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ಎನಲ್ಲಿರುತ್ತೆ, ಎನಲ್ಲಿ 1, 2, 3 ಇದ್ದರೆ ಇದರ ಸಬ್ಸೆಟ್ ಬಂದುಬಿಟ್ಟು 1, 2, 2, 3 ಆ್ಯಂಡ್ 1, 3 ಆಗುತ್ತೆ. ಸೊ ಈ ಕಲೆಕ್ಷನ್ನ ನಾವು ಪವರ್ ಸೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ನ ಅದೇ ರೀತಿ ವೆನ್ ಡಯಾಗ್ರಾಮ್ಸ್ನ ನೋಡೋಣ.